ಧರ್ಮೋಪದೇಶ ಕಂಡ 2ನೇ ಅಧ್ಯಾಯ 7ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಈ ದೊಡ್ಡ ಅರಣ್ಯದಲ್ಲಿ ನೀವು ಸಂಚರಿಸುತ್ತಿರುವಾಗಿಲ್ಲ ಆತನು ನಿಮ್ಮನ್ನು ಪರಾಂಬರಿಸುತ್ತಾ ಬಂದನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನು ನಮ್ಮ ಪ್ರಯಾಣಗಳಲ್ಲಿ ದೇವರೇನ್ ಮಾಡುವವರಾಗಿದ್ದಾರೆ ಅಂದರೆ ನಮ್ಮನ್ನ ಪರಾಂಬರಿಸುವವರಾಗಿದ್ದಾರೆ. ನಮ್ಮ ಅರಣ್ಯದ ಪ್ರಯಾಣಗಳಲ್ಲಿ ಕರ್ತನ ನಮ್ಮ ಸಂಗಡಿಗನಾಗಿರುವವನಾಗಿದ್ದಾನೆ. ದೇವರಾತ್ಮನ ನಮ್ಮ ಜೊತೆಗಾರನಾಗಿ ಇರುವವನಾಗಿದ್ದಾನೆ. ಇಸ್ರಾಯೇಲ್ ಜನರು ಅವರ ಅರಣ್ಯ ಪ್ರದೇಶದಲ್ಲಿ ಸಂಚಾರವನ್ನ ಮಾಡಿಕೊಂಡು ಬಂದಂತಹ ಜನರು, ಒಂದು ಅರಣ್ಯದ ಮಾರ್ಗದಲ್ಲಿ ನಡೆದುಕೊಂಡು ಬಂದಂತಹ ಜನರು, ಆ ಮಾರ್ಗದಲ್ಲಿ ಇದ್ದಂತಹ ಜನರನ್ನ ದೇವರೇನ್ ಮಾಡುವವನಾಗಿದ್ದಾನೆ, ಪರಾಂಬರಿಸಿ ನಡೆಸುವವನಾಗಿದ್ದಾನೆ. ಹಗಲು ಹೊತ್ತಿನಲ್ಲಿ ಅವರಿಗೆ ಮೇಘ ಸ್ತಂಭವಾಗಿದ್ದುಕೊಂಡು ದೇವರವ್ರನ್ನ ಪರಾಂಬರಿಸುವವರಾಗಿದ್ದಾರೆ. ഇരുಳು ಹೊತ್ತಿನಲ್ಲಿ ದೇವರವರಿಗೆ ಅಗ್ನಿ ಸ್ತಂಭವಾಗಿದ್ದುಕೊಂಡು ದೇವರವ್ರನ್ನ ಪರಾಂಬರಿಸುವವರಾಗಿದ್ದಾರೆ. ಅದೇ ಪ್ರಕಾರವೇ ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ಅನೇಕ ಸರ್ತಿ ನಮ್ಮ ಪ್ರಯಾಣಗಳಲ್ಲಿ ದೇವರು ನಮ್ಮನ್ನು ಪರಾಂಬರಿಸುವವರಾಗಿದ್ದಾರೆ. ಮಗನೇ ಮಗಳು ಒಬ್ಬಂಟಿಗಳಾಗಿ ನಡೆದು ಹೋಗ್ತಾ ಇದೆಯಾ, ಒಬ್ಬಂಟಿಗನಾಗಿ ನಡೆದು ಹೋಗ್ತಾ ಇದೆಯಾ, ನಾನು ನಿನ್ನ ಜೊತೆಗಾರನಾಗಿದ್ದೇನೆ, ನಾನು ನಿನ್ನನ್ನು ಬಲಪಡಿಸುವವನಾಗಿದ್ದೇನೆ, ನಾನು ನಿನ್ನ ಪರಾಂಬರಿಸುವವನಾಗಿದ್ದೇನೆ. ನಿನ್ನ ಜೀವಿತದ ಪ್ರಯಾಣಗಳನ್ನ ನಾನು ನೋಡುವವನಾಗಿದ್ದೇನೆ, ನಿನ್ನ ಸ್ಥಿತಿಗತಿಗಳು ಏನಾಗಿವೆ ಅಂತ ಹೇಳಿ ನಾನು ಗ್ರಹಿಸಿಕೊಳ್ಳುವವನಾಗಿದ್ದೇನೆ ಎಂದು ಆತನ ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಜೀವಿತದ ಅರಣ್ಯದ ಕಾರ್ಯಗಳನ್ನ ದೇವರು ತಿಳಿದುಕೊಂಡಿದ್ದಾರೆ. ನಮ್ಮ ಜೀವಿತದ ಒಂದು ಮರಳುಗಾಡಿನ ಸ್ಥಿತಿಗತಿಗಳನ್ನ ದೇವರು ತಿಳಿದುಕೊಂಡಿದ್ದಾರೆ. ನಮ್ಮ ಜೀವಿತದ ಕೊರತೆಗಳನ್ನು ದೇವರು ಗ್ರಹಿಸಿಕೊಂಡಿದ್ದಾರೆ. ನಾವು ಯಾವೊಂದು ಮಾರ್ಗದಲ್ಲಿ ಹಾದು ಹೋಗುತ್ತಾ ಇದ್ದೇವೆ, ನಾವು ಯಾವ ಒಂದು ಕಣ್ಣೀರಿನ ಮಾರ್ಗದಲ್ಲಿ ಹಾದು ಹೋಗುತ್ತಾ ಇದ್ದೇವೆ, ನಾವು ಯಾವ ಒಂದು ರೋಗದ ಮಾರ್ಗದಲ್ಲಿ ನಾವು ಹಾದು ಹೋಗುತ್ತಾ ಇದ್ದೇವೆ, ನಾವು ಯಾವ ಒಂದು ಸಾಲದ ಮಾರ್ಗದಲ್ಲಿ ಹಾದು ಹೋಗುತ್ತಾ ಇದ್ದೇವೆ, ಅದನ್ನ ಆತನ ಗ್ರಹಿಸಿಕೊಂಡಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಬೆರ್ಷೆಬದ ಕಾಡಿನಲ್ಲಿ ಅಲೆಯುತ್ತಾ ಇದ್ದಂತಹ ಆಗರಳನ್ನು ದೇವರು ನೋಡುವವರಾಗಿದ್ದಾರೆ. ಹಾಗೆ ಕಣ್ಣೀರನ್ನ ದೇವರು ಒರೆಸುವವರಾಗಿದ್ದಾರೆ. ಪ್ರೀತಿಯುಳ್ಳ ಮಗನೇ ಮಗಳೇ, ನೀನ್ ಯಾವ ಒಂದು ಕಾಡಿನಲ್ಲಿ ಅಲ್ಲಿ ಹೋಗ್ತಾ ಇದೆಯಾ, ರೋಗದ ಕಾಡಿನಲ್ಲಿ ಅಲ್ಲಿ ಹೋಗ್ತಾ ಇದೆಯಾ, ಒಂದು ಸಾಲದ ಕಾಡಿನಲ್ಲಿ ಅಲ್ಲಿ ಹೋಗ್ತಾ ಇದೆಯಾ, ಕರ್ತನ ನೀನು ನೋಡುವವನಾಗಿದ್ದಾನೆ. ಅಲ್ಲಿ ದೇವರು ನಿನ್ನ ಪರಾಂಬರಿಸುವವನಾಗಿದ್ದಾನೆ, ಕೈ ಹಿಡಿದು ಸಹಾಯವನ್ನ ಮಾಡುವವನಾಗಿದ್ದಾನೆ. ಇಸ್ರಾಯೇಲರೊಂದಿಗೆ ಇದ್ದಂತಹ ದೇವರು, ಪ್ರಯಾಣದಲ್ಲೆಲ್ಲ ಜೊತೆಗಾರನಾಗಿದ್ದಂತಹ ದೇವರು ಇವತ್ತು ನಮ್ಮ ಸಂಗಡಿಗನಾಗಿ ಇರುವವನಾಗಿ, ನಮ್ಮ ಪ್ರಯಾಣದಲ್ಲಿ ಆತನು ನಮ್ಮೊಟ್ಟಿಗೆ ಬರುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ ಕರ್ತನೆ. ನಿನ್ನ ಜನರ ಅರಣ್ಯ ಪ್ರಯಾಣದ ಸಮಯಗಳಲ್ಲಿ ದೇವರೇ, ನಿನ್ನ ಜನರನ್ನ ಪರಾಂಬರಿಸಿ, ಅವರ ಸ್ಥಿತಿಗತಿಗಳನ್ನು ನೋಡಿ, ಅವರ ಕಣ್ಣೀರನ್ನು ಒರೆಸಿ, ಅವ್ರನ್ನ ಬಲಪಡಿಸಿ ನಡೆಸುವಂತಹ ನಿನ್ನ ಕೃಪೆಗಳಿಗಾಗಿ ಸ್ತೋತ್ರ ಮಾಡ್ತೇವೆ ರಾಜ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್.